ನಿಜವಾಗ್ಲೂ ಬಂಗಾರದ ಮನುಷ್ಯ ಸಿನಿಮಾ ನೋಡಿ ರೈತ ಆಗ್ಬೇಕಂತ ಡಿಸೈಡ್ ಮಾಡಿದ್ರ? ನಾನು ಅವತ್ತೇ ಫಸ್ಟ್ ಇಯರ್ ಡಿಗ್ರಿನಲ್ಲಿ ಹೇಳಿದೆ, ನನಗೆ ಯಾವ ಕೆಲಸನೂ ಬೇಡ, ನಾನು ಮಾತ್ರ ಡಿಗ್ರಿ ಆದ ತಕ್ಷಣ ಇವತ್ತೇ ಹೋಗ್ತೀನಿ ಅಂತ ಹೇಳಿದೆ ಅವರಿಗೆ. ಇಲ್ಲ ನಿನಗೆ ಗೊತ್ತಾಗೋದಿಲ್ಲ, ಡಿಗ್ರಿ ಒಂದು ನೀನು ಮಾಡು, ಆಮೇಲೆ ಬೇಕಿದ್ದು ನೀನು ಹೋಗಿ ಎಷ್ಟು ಬೇಕಿರೋ ಮೆಣಸಿನ್ಕಾಯಿ ಬೆಳೆಯೋದು ನೀನು. ಹಿಂಗೆಲ್ಲ ಅಂದಿದ್ರ? ಹೌದು. ಭಾಳ ಶಾಂತವಾಗಿರುವಂತಹ ಸಮುದ್ರ ಯಾವತ್ತೂ ಬಹಳ ಒಳ್ಳೆ ನಾವಿಕನನ್ನು ತಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಇಡೀ ಇಂಡಿಯಾದಲ್ಲಿ ಇಷ್ಟೊಂದು ಟೊಬ್ಯಾಕೋನ 80,000 kg ನಾವು ಬೆಳೆದಿದ್ದು ಒಂದು ವರ್ಷಕ್ಕೆ. ಕೇಳೋಕ್ಕೇನೋ 500 ಎಕರೆನಾ ಅಂತ ಹಿಂಗೆ ಹುಬ್ಬೇರಿಸ್ತೀವಿ, ಬಟ್ ನಿಮ್ಮ ಥರದ ಲೆವೆಲಲ್ಲಿ ಇರೋರ ಕಷ್ಟಗಳೇನು ಸರ್? ಫಾರ್ಮಿಂಗಲ್ಲಿ ಒಂದು ಸೀಕ್ರೆಟ್ ಅಂತಂದರೆ ಸ್ಮಾಲ್ ಸ್ಕೇಲ್ ಆಗೋದಿಲ್ಲ, ಲಾರ್ಜ್ ಸ್ಕೇಲ್ ಹೋಗಬೇಕು, ಮೆಕನೈಸ್ ಫಾರ್ಮ್ ಮಾಡಬೇಕು, ಎಲ್ಲ ಸೈಂಟಿಫಿಕ್ಕಾಗಿ ಮಾಡಬೇಕೇ ಹೊರತು ನೀವು ಟ್ರೆಡಿಷನಲ್ ಮೆಥಡ್ ಮಾಡ್ತಾ ಕೂತ್ಕೊಂಡ್ರೆ ಇವತ್ತಿನ ಕಾಲದಲ್ಲಿ ಏನೂ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಈಗ ಹ್ಯಾಪಿ ಹಾಲಿನ ಅವಶ್ಯಕತೆ ಸಮಾಜಕ್ಕೆ ಇದೆ ಅಂತ ನಿಮ್ಗೆ ಅನ್ಸಿದ್ದು ಯಾಕೆ? ಹೆಂಗೆ ಆಲ್ಕೋಹಾಲ್ ಕುಡಿದ್ರೆ ಲಿವರ್ ಹೋಗ್ತದೋ ಅದೇ ಥರ ಈ ಹಾಲು ಕುಡಿದ್ರೂ ಲಿವರ್ ಹೋಗ್ತದೆ, ಮತ್ತು ಈ ಹಾಲು ಜೊತೆಗೆ ಆಲ್ಕೋಹಾಲ್ನ ಕುಡಿದ್ರೆ ಬೇಗ ಇಮಿಡಿಯೇಟಾಗಿ ಅಟ್ಯಾಕ್ ಆಗ್ತದೆ. ಈ ಥರ ನೋಡ್ತಾ ಇರೋರು, ಈಗ ರೈತರಿಗೆ ನೀವು ಕೊಡೋ ಸಂದೇಶ ಏನು? ಈಗ 18 ಹಸುವಿಂದ 1000 ಹಸುವರೆಗೂ ಹೋಗಿದ್ದೀರಲ್ಲ, ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಈ ಒಂದು ಹಸು ಸಾಕಾಣಿಕೆ ಜರ್ನಿನಲ್ಲಿ? 36 ಡಿಗ್ರಿಲಿ ಇರ್ತದೆ ಇದು ತಾಯಿ ಹಾಲಿಂದ ಬರುವಂಥದ್ದು ಟೆಂಪರೇಚರ್. ಹಾಲು ಕೆಚ್ಚಲಿಂದ ಬಂದಾಗ 36 ಡಿಗ್ರಿ, 36-37 ಡಿಗ್ರಿವರೆಗೆ ಇರ್ತದೆ. ಅದಲ್ಲಿ ಆ ಡಿಗ್ರಿನಲ್ಲಿ ಇದ್ದರೆ ಬ್ಯಾಕ್ಟೀರಿಯಾ ಇಮ್ಮಿಡಿಯೇಟಾಗಿ ಅಟ್ಯಾಕ್ ಆಗ್ತದೆ, ಬೇಗ ಹಾಳಾಗ್ಬಿಡುತ್ತೆ, ಇಮ್ಮಿಡಿಯೇಟಾಗಿ ಹಾಳಾಗ್ತದೆ. ಅರ್ಧ ಗಂಟೆಗೆ ನಿಮ್ಮದು ಮಲ್ಟಿಪ್ಲಿಕೇಶನ್ ಆಗ್ತದೆ. 1,00,000 ಬ್ಯಾಕ್ಟೀರಿಯಾ ಇದ್ದರೆ ನೀವು ಹೊರಗಡೆ ಎಕ್ಸ್ಪೋಸ್ ಮಾಡಿದರೆ ಅದು 20 ನಿಮಿಷಕ್ಕೆ 2,00,000 ಆಗ್ತದೆ. ಮತ್ತೆ 2,00,000 ಇದ್ದದ್ದು 20 ನಿಮಿಷ ಮತ್ತೆ ಬಿಟ್ಟರೆ 4,00,000 ಆಗ್ತದೆ. 4 ಇದ್ದದ್ದು 8, ಡಬಲ್. ಪ್ರತಿ 20 ನಿಮಿಷ ಅಲ್ಲಿಗೆ ಲೆಕ್ಕ ಹಾಕಿ ನೀವು ಹೊರಗಡೆನ ತಂದು ಡೈರಿ ಹತ್ರ ಹಿಡ್ಕೊಂಡು ನಿಂತಿರ್ತಾರಲ್ಲ, ಆ ಹಾಲಿನ ಕತೆ ಏನಾಗಿರೋದು ಲೆಕ್ಕ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.